ಈ ರಾಜ್ಯದ ಒಂದು ದೊಡ್ಡ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು ಇಂಥವರಿಗೆ ಗೊತ್ತಿಲ್ಲ ಅಂತಿಲ್ಲ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಗೆ ತಮ್ಮ ಕೊಡುಗೆಯನ್ನು ಅಪಾರವಾಗಿ ಕೊಟ್ಟಿರುವಂಥ ವ್ಯಕ್ತಿಯವರು. ಅತ್ಯಂತ ಸರಳತೆಯಿಂದ ತಮ್ಮ ಜೀವನವನ್ನು ರೂಪಿಸಿಕೊಂಡಂಥವ್ರು. ದಾವಣಗೆರೆ ಅಂತ ಹೇಳಿದ್ರೆ ಶಾಮನೂರಿನ ಹೆಸರಿನೊಳಗೆ ಅನೇಕ ಕಾರ್ಯಗಳು ಅಡಗಿತ್ತು. ಆ ರೀತಿಯ ಕಾರ್ಯಕ್ಷೇತ್ರದ ಒಂದು ದೊಡ್ಡ ಕೊಂಡಿ ಇವತ್ತು ಕಳಚಿದೆ. ವೀರಶೈವ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂತ ಶಾಮನೂರು ಶಿವಶಂಕರಪ್ಪನವರು. ಅವರ ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕಿರುವಂಥದ್ದು. ಅವ್ರು ಮಾಡಿದಂಥ ಒಳ್ಳೆ ಸಂಗತಿಗಳು ಇವತ್ತು ಜನಮಾನಸದಲ್ಲಿ ಬೇರೂರಿದೆ. ಶಾಮನೂರು ಕುಟುಂಬ ಇವತ್ತು ದೊಡ್ಡ ದುಃಖದಲ್ಲಿದೆ. ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಸಾಮಾನ್ಯ ವರ್ಗದಿಂದ ಹಿಡಿದು ಅತ್ಯಂತ ಉಳ್ಳವರವರೆಗೆ ಬಡವರ ಕಲ್ಯಾಣ ಮಾಡಿದಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ. ವಿಶೇಷವಾಗಿ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದ ಶಾಸಕರಾಗಿ ಅನೇಕ ಜನಪರ ಕಾರ್ಯವನ್ನು ಮಾಡಿದಂಥವ್ರು. ಅವರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇಡೀ ರಾಜ್ಯ ದುಃಖ ತಪ್ತವಾಗಿದೆ. ಅವರ ಅಭಿಮಾನಿಗಳಿಗೆ, ವಿಶೇಷವಾಗಿ ಅವರು ಬೆಳೆದು ಬಂದಂಥ ಕಾಂಗ್ರೆಸ್ ಪಕ್ಷ ದೊಡ್ಡ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪೇನು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಶಕ್ತಿಯನ್ನು ಕೊಟ್ಟಂಥವ್ರು ಆ ಒಂದು ಪಕ್ಷಕ್ಕೆ. ಬರೀ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟಂಥವ್ರು. ಅವರನ್ನು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಒಂದು ಕಾರ್ಯವನ್ನು ಅವರ ಕುಟುಂಬ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಶಕ್ತಿಯನ್ನು ಭಗವಂತ ಧಾರೆ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಶ್ರದ್ಧಾಂಜಲಿಗಳನ್ನು ಸಮರ್ಪಣೆ ಮಾಡ್ತೇನೆ.